ಹಲೋ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹ್ಯಾಪಿ ಮೂಮೆಂಟ್ಸ್ ವಿತ್ ಕವಿ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿರ್ಬೇಕಂತ ದೇವ್ರಿಗೆ ಪ್ರೇ ಮಾಡ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬರ್ರಿ. ಇವತ್ತು ಆ್ಯಕ್ಚುಲಿ ಸಂಡೇ. ಐ ವೋಕಪ್ ಅರೌಂಡ್ 6:45 ಟುಡೇ. ಸೊ ಬಿಕಾಸ್ ಮೈ ಡಾಟರ್ ಹ್ಯಾಸ್ ಟು ಗೋ ಟು ಸ್ಕೂಲ್ ಟುಡೇ. ಸೊ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ನಾರ್ಮಲ್ ವಾಟ್ರ್ ಕುಡಿತೀನಿ. ಸೊ 1 ಲೀಟ್ರ್ ವಾಟ್ರ್ ಕುಡಿತೀನಿ ಅರ್ಲಿ ಮಾರ್ನಿಂಗ್. ಅದಾದಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಬೆಡ್ರೂಮ್ಗೆ ಹೋದೆ. ಅಲ್ಲಿ ಸ್ವಲ್ಪ ವಾಶ್ ಮಾಡಿದ ಬಟ್ಟೆ ಇತ್ತು, ಅದನ್ನು ಫೋಲ್ಡ್ ಮಾಡಿಬಿಟ್ಟು ಇನ್ನು ಎಲ್ಲರ ಬಟ್ಟೆ ಫೋಲ್ಡ್ ಮಾಡಿಬಿಟ್ಟು ಯಾರ ಕಬೋರ್ಡ್ಸಲ್ಲಿ ಅವ್ರಿಗೆ ಬಟ್ಟೆ ಸೆಟ್ ಮಾಡಿಬಿಟ್ಟಿನಿ. ಇದಾದಮೇಲೆ ಸ್ವಲ್ಪ ಕಿಚನಲ್ಲಿ ಕೆಲಸ ಇತ್ತು, ಕಿಚನ್ಗೆ ಹೋದೆ. ಕಿಚನ್ಗೆ ಹೋದ್ಮೇಲೆ ಫ್ಲೋರ್ ಕ್ಲೀನಿಂಗು, ಸ್ವಲ್ಪ ಕೌಂಟರ್ ಟಾಪ್ ಕ್ಲೀನಿಂಗು, ಸ್ಟವ್ ಕ್ಲೀನಿಂಗು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ಆ್ಯಕ್ಚುಲಿ ಡೈಲಿ ರೂಟೀನು, ಬಟ್ ನೈಟ್ನೂ ಕ್ಲೀನ್ ಮಾಡಿ ಇಡ್ತೀನಿ ರೀ. ಬಟ್ ಮಾರ್ನಿಂಗ್ ಇನ್ನೊಂದು ಸರ್ತಿ ವೈಪೌಟ್ ಮಾಡಿಬಿಡ್ತೀನಿ. ಮಾಡ್ಕೊಂಡು ಇಲ್ಲಿ ದೋಸೆ ಹಾಕೋಣ ಅಂತ ಬ್ರೇಕ್ಫಾಸ್ಟ್ ದೋಸೆ ಮಾಡಮಂತ ಅಂದ್ಕೊಂಡೆ ಇವತ್ತು. ಆಮೇಲೆ ಇಲ್ಲಿ ರೋಬೋನು ಆನ್ ಮಾಡೀನಿ. ಸೊ ಮೀನ್ವೈಲ್ ಎರಡು ಕೆಲಸ ಆಗ್ತಾ ಇರ್ತಾವಂತ. ಸೊ ಈ ರೋಬೋ ಏನಂದ್ರೆ ಸ್ವೀಪಿಂಗ್ ಅಂತೂ ಫುಲ್ ಪರ್ಫೆಕ್ಟ್ ಮಾಡ್ತದೆ ರೀ. ಫುಲ್ ಟೈನಿ ಡಸ್ಟ್ನು ತೆಗಿತದೆ. ಬಟ್ ಮಾಪಿಂಗ್ ಅಷ್ಟು ವರ್ತ್ ಅಲ್ಲ. ಮಾಪಿಂಗ್ ಅಂತ ಅಷ್ಟು ಸ್ಟ್ರೈನ್ಸ್ ಹೋಗಲ್ಲ. ನಾವು ಮತ್ತೆ ಮ್ಯಾನ್ಯುಲಿ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಓನ್ಲಿ ಸ್ವೀಪಿಂಗ್ ಇಟ್ಬಿಡ್ತೀನಿ ಡೈಲಿ. ಸೊ ಎವ್ರಿ ಆಲ್ಟರ್ನೇಟ್ ಡೇ ನಾನೇ ಮಾಪಿಂಗ್ ಮಾಡ್ತೀನಿ ರೀ. ಸೊ ಎಲ್ಲಾದರೂ ಹೋಗ್ಬೇಕಿತ್ತು ಎಮರ್ಜೆನ್ಸಿನಾಗ ಅಂತಂದ್ರೆ ಆ ಟೈಮ್ನಾಗ ಅವಾಗ ಎರಡೂ ಆಪ್ಷನ್ಸ್ ಯೂಸ್ ಮಾಡ್ತೀನಿ, ಮಾಪಿಂಗ್ ಆ್ಯಂಡ್ ಸ್ವೀಪಿಂಗ್. ಇಲ್ಲಾಂದರೆ ಎವ್ರಿ ಆಲ್ಟರ್ನೇಟ್ ಡೇ ನಾನೇ ಮಾಡ್ತೀನಿ. ಸೊ ಏನಾದರೂ ಬ್ಯುಸಿ ಡೇಸ್ ಇದ್ದಾಗ ಅಷ್ಟೇ ಎರಡೂ ಆಪ್ಷನ್ಸ್ ಯೂಸ್ ಮಾಡ್ತೀನಿ ರೀ. ಇಲ್ಲಿ ಮೇನ್ಮೇಲೆ ದೋಸೆ ಹಾಕ್ತಿದ್ದೀನಿ. ಸೊ ಅವಳು ಸ್ಕೂಲಿಗೆ ಹೋಗ್ತಾಳೆ ಅರೌಂಡ್ 10 o'clock. ಇವತ್ತು ಸ್ಕೂಲಿಗೆ ಯಾಕಂದ್ರೆ ಅವಳದು ಬಾಸ್ಕೆಟ್ಬಾಲ್ ಸೆಲೆಕ್ಷನ್ಸ್ ನಡೀತಾ ಇದೆ ಸ್ಕೂಲಲ್ಲಿ. ಸೊ ಅರೌಂಡ್ 10 o'clock ಅವಳು ಸ್ಕೂಲಿಗೆ ಹೋಗಬೇಕು. ಸೊ ಇಲ್ಲಿ ಮೀನ್ವೈಲ್ ಮಾಪಿಂಗ್ ಆ್ಯಂಡ್ ಸ್ವೀಪಿಂಗ್ ಎರಡೂ ಇಟ್ಬಿಟ್ಟಿನಿ ಇವತ್ತು. ಸೊ ಅದು ಕೆಲಸನೂ ಆಗ್ತಾಯಿದೆ. ಆಮೇಲೆ ಇಲ್ಲಿ ಬ್ರೇಕ್ಫಾಸ್ಟ್ನೂ ಆಗ್ತಾಯಿದೆ ಸೈಮಲ್ಟೇನಿಯಸ್ಲಿ. ಇನ್ನು ಬ್ರೇಕ್ಫಾಸ್ಟ್ ಹಾಕಿಬಿಟ್ಟು ಅವಳಿಗೆ ಸ್ವಲ್ಪ ಹೇರ್ ಡ್ರೈ ಮಾಡೀನಿ. ಹೇರ್ ಡ್ರೈ ಯೂಶ್ವಲಿ ಎವ್ರಿ ಡೇ ಮಾಡಲ್ಲ, ಬಿಕಾಸ್ ಇವಾಗ ಸ್ಕೂಲಿಗೆ ಹೋಗಬೇಕು, ಸ್ವಲ್ಪ ಜಲ್ದಿ ಕೂದಿಲ್ಲ ಒಣಗಬೇಕಂತೇಳಿ ಇವತ್ತು ಮಾಡಿದ್ದೀನಿ. ಫ್ರೀಕ್ವೆಂಟ್ಲಿ ಅಂತೂ ಮಾಡಲ್ಲ. ಆ್ಯಂಡ್ ಆ್ಯಕ್ಚುಲಿ ಫ್ರೀಕ್ವೆಂಟ್ಲಿ ಮಕ್ಕಳಿಗೆ ಹೇರ್ ಡ್ರೈಯರ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಯೂಸ್ ಮಾಡಲ್ಲ. ಇಲ್ಲ ಅವಳಿಗೆ ಹೇರ್ ಡ್ರೈ ಮಾಡಿಬಿಟ್ಟು ಹಾಗೆ ಕೋಮ್ನೂ ಮಾಡಿಬಿಟ್ಟೇನೆ. ಕೋಮ್ ಮಾಡಿದ್ದಾದ್ಮೇಲೆ ಆಕೆ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗ್ಲಿಕ್ಕೆ ಹೋದ್ಲು. ಸೊ ಮೀನ್ವೇಲ್ ನಾನು ಇಲ್ಲಿ ಬ್ಲ್ಯಾಕ್ ಕಾಫಿ ಕುಡಿಬೇಕಂತ ಅನಿಸಿತ್ತು. ಸೊ ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೋಬೇಕಂತೇಳಿ ಕಿಚನ್ನಾಗ ಹೋಗ್ತೀನಿ. ಬ್ಲ್ಯಾಕ್ ಕಾಫಿಯಲ್ಲಿ ನಾನು 1 ಸ್ಪೂನ್ ಗೀ ಹಾಕ್ಕೊಂಡು 1 ಸ್ಪೂನ್ ಕಾಫಿ ಪೌಡ್ರ್ ಹಾಕ್ಕೊಂಡು ಮಾಡ್ಕೊತೀನಿ. ಬಟ್ ಐ ವಿಲ್ ನಾಟ್ ಆ್ಯಡ್ ಎನಿ ಕೈಂಡ್ ಆಫ್ ಶುಗರ್ಸ್. ಯಾವುದು ಸ್ವೀಟ್ನರ್ ಹಾಕಲ್ಲ. ಬಟ್ ವೆರಿ ರೇರ್ಲಿ ಏನಾದರೂ ಸ್ವೀಟ್ನರ್ ಕುಡಿಬೇಕಂತಂದ್ರೆ 0 ಕ್ಯಾಲರಿ ಶುಗರ್ ಇರುತ್ತೆ, ಅದು ಯೂಸ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಮೈ ಟೈಮ್ ಅಂತ ಸ್ಪೆಂಡ್ ಮಾಡಬೇಕಂತ ಅನಿಸಿತ್ತು. ಸೊ ಅವರು ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿಬಿಟ್ರು. ಇವನ್ ಅವರು ಸ್ಕೂಲಿಗೆ ಹೋಗ್ಲತ್ತಿರು. ಸೊ ಸ್ವಲ್ಪ ಹೊತ್ತು ಕುಂತು ಕಾಫಿ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ದೆನ್ ಐ ವಾಸ್ ಹ್ಯಾವಿಂಗ್ ಮೈ ಕಾಫಿ ಆ್ಯಂಡ್ ಶಿ ಸ್ಟಾರ್ಟೆಡ್ ಗೋಯಿಂಗ್ ಟು ದ ಸ್ಕೂಲ್. ಆಮೇಲೆ ನಾನು ಕಾಫಿ ಕುಡಿದ್ಬಿಟ್ಟಿನಿ. ಅವರು ಸ್ಕೂಲಿಗೆ ಹೋಗ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಸುನಿ ಏನಂತಂದರೆ ಲೈಕ್ ಸ್ಕೂಲಲ್ಲಿ ಪೇರೆಂಟ್ಸ್ನ ಅಲೌ ಮಾಡಿರಿ, ನಾನು ಅಲ್ಲೇ ಇದ್ದು 12 o'clock ಕರ್ಕೊಂಡು ಬರ್ತೀನಿ, ಇಲ್ಲಾಂದರೆ ಮನೆಗೆ ವಾಪಸ್ ಬರ್ತೀನಿ ಬಿಟ್ಬಿಟ್ಟು ಅಂತಂದರು. ಬಟ್ ಅಲ್ಲಿ ಏನು ಮಾಡಿದ್ರು ಅಂತಂದರೆ ಅವರು ಸ್ಕೂಲಿಗೆ ಅಲೌ ಮಾಡಿಲ್ಲ ಪೇರೆಂಟ್ಸ್ಗೆ, ಓನ್ಲಿ ಡ್ರಾಪ್ ಮಾಡಿಬಿಟ್ಟು ಬಂದುಬಿಟ್ಟಿದ್ರು. ಸೊ ಅವ್ರು ಬರೋವರೆಗೆ ನಾನು ಸ್ವಲ್ಪ ಟಿ ವಿ ನೋಡಿ ಒಂದು ಅರೌಂಡ್ ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ದೆನ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೀನಿ. ಪೂಜೆ ಆದಮೇಲೆ ಅವ್ರು ಬಂದರು. ನಾವು ಅವ್ರ ಜೊತೆ ಕುಂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಡಿಸ್ಕಸ್ ಮಾಡಿದ್ವಿ. ಏನಂತಂದರೆ ಇವತ್ತು ಲಂಚ್ ಏನು ಮಾಡಬೇಕು ಅಂತ ಕೇಳಿದಾಗ ಏನಾದರೂ ಸ್ಪೆಷಲ್ ಮಾಡಂತ ಹೇಳಿದರು. ಬಟ್ ಸ್ಪೆಷಲ್ ಇವತ್ತು ಸಂಡೇ, ಇವತ್ತೇನು ಬೇಡಬಿಡಿ ಅಂತ ಅಂದು ಸೊ ರೊಟ್ಟಿ ಮಾಡಂತ ಹೇಳಿದರು. ಜೋಳದ ರೊಟ್ಟಿ ಮಾಡಿ ಫುಲ್ ತುಂಬ ದಿನ ಆಯಿತು. ಸೊ ರೊಟ್ಟಿ ಮಾಡಂತ ಹೇಳಿದ್ರು. ರೊಟ್ಟಿ, ಹಸಿ ಟೊಮ್ಯಾಟೊ ಖಾರ ಆ್ಯಂಡ್ ಪಾಲಕ್ ಪಪ್ಪು ಅಂದರೆ ಸ್ವಲ್ಪ ಆಂಧ್ರ ಸ್ಟೈಲ್ ಮಾಡ್ತೀನಿ ಇವತ್ತು. ಆಮೇಲೆ ರೈಸ್, ಪಲ್ಯ ಮಾಡೋದೇನು ಬೇಡ ಅಂತ ಹೇಳಿದರು. ಸೊ ಅದಕ್ಕೆ ಹಂಗೆ ಲಂಚ್ ಫೈನಲೈಸ್ ಆದಮೇಲೆ ಹಂಗೆ ಸ್ವಲ್ಪ ಹೊತ್ತು ಕುಂತು ಮಾತಾಡ್ತಾ ಕೂತೀವಿ. ಆಮೇಲೆ ಅವ್ರಿಗೂ ಮಗು ಕರ್ಕೊಂಡು ಬರಲಿಕ್ಕೆ ಟೈಮ್ ಆಯಿತು. ಸೊ ಅರೌಂಡ್ 11:50 ಅವ್ರು ಸ್ಕೂಲಿಗೆ ಬಿಟ್ಟರು. ಅಲ್ಲಿವರೆಗೂ ನಾನು ಫ್ರಿಜ್ಜಿಂದ ಎಲ್ಲ ವೆಜಿಟೇಬಲ್ಸ್ ತೆಗೆದು ಚಾಪಿಂಗ್ ಮಾಡೋದೆಲ್ಲ ಚಾಪಿಂಗ್ ಮಾಡೀನಿ. ಒಂದು ಸ್ವಲ್ಪ ವಾಶ್ ಮಾಡ್ಲಿಕ್ಕೆ ಇಟ್ಬಿಟ್ಟಿನಿ ಚಾಪಿಂಗ್ ಮಾಡಿದ್ವಲ್ಲ. ಸೊ ಅವಳು ಸ್ಕೂಲಿಂದ ಬಂದಾದಮೇಲೆ ಅವಳು ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗಿದ್ದರು. ಅದಾದಮೇಲೆ ನಾನು ಕಿಚನಲ್ಲಿ ಹೋಗಿ ಇನ್ನು ಹಸಿ ಟೊಮ್ಯಾಟೊ ಖಾರ ಮಾಡಲಿಕ್ಕೆ ಇಲ್ಲಿ ಹಣ್ಣು ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಆಮೇಲೆ ಹಸಿ ಟೊಮ್ಯಾಟೊ
ಅರೌಂಡ್ ಹಾಫ್ ಕೆ ಜಿಗೆ ಸ್ವಲ್ಪ ಕಡಿಮೆ ಇದ್ದಾವೆ ಟೊಮ್ಯಾಟೋಸು. ಆಮೇಲೆ ನಾನು ಒಂದು 100 ಗ್ರಾಮ್ಸ್ ರೆಡ್ ಚಿಲ್ಲಿ ತೊಗೊಂಡಿದ್ದೆ. ಇಲ್ಲಿ ಪಾಲಕ್ ದಾಲ್ ಮಾಡ್ಬೇಕಂತೇಳಿ ಪಾಲಕ್ ಕಟ್ ಮಾಡಿದ್ದೀನಿ ಆಲ್ರೆಡಿ, ಅದನ್ನೇ ತೊಳಿತಾ ಇದ್ದೀನಿ. ಈಗ ರೈನಿ ಸೀಸನಲ್ಲಿ ಅರೌಂಡ್ 3 to 4 ಟೈಮ್ಸ್ ಪಾಲಕ್ನ ವಾಶ್ ಮಾಡಬೇಕು. ಸೊ ಇಲ್ಲಿ ವಾಶ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ವಾಶ್ ಮಾಡಿಲ್ಲ ಅಂದರೆ ಸ್ವಲ್ಪ ಇನ್ಸೆಕ್ಟ್ಸ್ ಇದ್ದಾವೆ, ಸ್ವಲ್ಪ ಕೇರ್ಫುಲ್. ಸೊ ಚಲೋ ವಾಶ್ ಮಾಡಿಕೊಂಡು ಯೂಸ್ ಮಾಡಿರಿ. ನಾನಿಲ್ಲಿ ದಾಲ್ ತೊಗೊತಾ ಇದ್ದೀನಿ. ಸೊ ತೊಗರಿಬೇಳೆ ಹಾಕ್ತಾಯಿದ್ದೀನಿ ಇದಕ್ಕೆ, ಪಾಲಕ್ಕೆ. ಒಂದಿನ ನಾವು 3 ಜನಕ್ಕೆ ಎಷ್ಟು ಸಾಕಾಗ್ತದೆ ಅಷ್ಟು ಬೇಳೆ ತೊಗೊಂಡಿನಿ. ಅರೌಂಡ್ ಒನ್ ಕಪ್ ಮೇಲೆ ಒಂದು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಅದಕ್ಕೆ ನಾನು ವಾಶ್ ಮಾಡೀನಿ, ಫುಲ್ ಚಲೋ ವಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ಪಾಲಕ್, ಟೊಮ್ಯಾಟೊ ಆ್ಯಂಡ್ ಒಂದು ಆನಿಯನ್ ಹಾಕಿನಿ. ಆ್ಯಕ್ಚುಲಿ ಮೋಸ್ಟ್ ಆಫ್ ದಿ ಪೀಪಲ್ ಪಾಲಕ್ ಯೂಸ್ ಮಾಡಿದ್ರೆ ಟೊಮ್ಯಾಟೊ ಹಾಕಲ್ಲ, ಬಟ್ ದಾಲಿಗೆ ಹಾಕ್ಬೋದು. ಈವನ್ ಪಲ್ಯ ಇಲ್ಲ ಫ್ರೈ ಮಾಡ್ಲತ್ತೀರಿ ಅಂತಂದ್ರೆ ಅವಾಗ ಹಾಕ್ಲಿಕ್ಕೆ ಹೋಗಬೇಡ ಟೊಮ್ಯಾಟೊ. ಇಲ್ಲಿ ನಾನು ಪಾಲಕ್ ಹಾಕಿದ್ದೀನಿ, ಆಮೇಲೆ ಒಂದು ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ 1 ಸ್ಪೂನ್ ಆಫ್ ಆಯಿಲ್ ಆ್ಯಂಡ್ ಸ್ವಲ್ಪ ಅರಿಶಿನ ಹಾಕಿ ಕುಕ್ಕರ್ ಹಚ್ಬಿಟ್ಟಿನಿ ರೀ. ಸೊ ಅಲ್ಲಿ ಕುಕ್ಕರ್ ಆ್ಯಕ್ಚುಲಿ ನೀವು ಇಲ್ಲಿ ಕೆಂಪು ಖಾರ ಹಾಕೋದು ಇಷ್ಟ ಇರಲಿಲ್ಲ ಅಂತಂದರೆ ಇದೇ ಟೈಮಲ್ಲಿ ಸ್ವಲ್ಪ ನೀವು ಹಸಿ ಖಾರ ಹಾಕೋಬೋದು. ಹಸಿ ಖಾರ ಅಂದರೆ ಪೇಸ್ಟ್ ಮಾಡಿನೂ ಹಾಕೋಬೋದು, ಇಲ್ಲಾಂದರೆ ನೀವು ಮೆಣಸಿನ್ಕಾಯಿನೂ ಹಾಕೋಬೋದು. ನಾನು ಇವತ್ತು ಕೆಂಪು ಖಾರದ ಪುಡಿ ಹಾಕಬೇಕಂತೇಳಿ ಆಮೇಲೆ ಹಾಕ್ಬೇಕಂತೇಳಿ ಅದಕ್ಕೆ ಮೆಣಸಿನ್ಕಾಯಿ ಏನೂ ಆ್ಯಡ್ ಮಾಡಿಲ್ಲ. ಸೊ ಇಲ್ಲಿ ನಾನು ಆನಿಯನ್ ಕಟ್ ಮಾಡಿ ಹಾಕ್ತಿದ್ದೀನಿ. ನೀವು ಯಾರಾದರೂ ಆನಿಯನ್ನು ಹಾಕ್ತೀರಿ ಪಾಲಕ್ ಪಪ್ಪುನಾಗ ಸ್ವಲ್ಪ ನನಗೆ ಕಮೆಂಟ್ ಮಾಡಿ ಹೇಳಿರಿ. ಯೂಶ್ವಲಿ ಇದು ಆಂಧ್ರ ಸ್ಟೈಲ್, ಸೊ ಆನಿಯನ್ಸ್ ಹಾಕ್ತಾರೆ ಆಂಧ್ರ ಸ್ಟೈಲ್ನಾಗ. ಕುಕ್ಕರ್ ಹಚ್ಬಿಟ್ಟೀನಿ ರೀ. ಆಮೇಲೆ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ರೈಸ್ನೂ ಇಟ್ಬಿಟ್ಟೀನಿ. ಸೊ ಎಲ್ಲ ಕೆಲಸ ಒಂದೇ ಸರ್ತಿ ಆಗ್ತಾ ಇರ್ತಾವಂತೇಳಿ ಕುಕ್ಕರ್ ಹಚ್ಬಿಟ್ಟು ಆಮೇಲೆ ಇಲ್ಲಿ ದಾಲ್ ಇಟ್ಟಿನಾದ್ರೆ ದಾಲ್ ಇಟ್ಟಿದ್ದು ಕುಕ್ಕರ್ ತೆಗೆದು ಈ ಕಡೆ ಇಟ್ಟಿದ್ದೆ. ಆ ಕಡೆ ಟೊಮೆಟೊಸ್ ಫ್ರೈ ಮಾಡ್ಬೇಕಂತೇಳಿ ಸೊ ಇದು ಸ್ಟವ್ನು ಆನ್ ಮಾಡಿಬಿಟ್ಟು ಅದನ್ನು ಈ ಕಡೆ ಶಿಫ್ಟ್ ಮಾಡೀನಿ. ಆಮೇಲೆ ಕಡಾಯಿ ಹಚ್ಬಿಟ್ಟು 1 ಸ್ಪೂನ್ ಹಂಗೆ ಆಯಿಲ್ ಹಾಕ್ಬಿಟ್ಟೆ. ಆಮೇಲೆ ಇದಕ್ಕೆ ಹಸಿ ಟೊಮೆಟೊ ಕಟ್ ಮಾಡಿಬಿಟ್ಟು ಆ್ಯಂಡ್ ಕೆಂಪು ಮೆಣಸಿನ್ಕಾಯಿನೂ ಕಟ್ ಮಾಡಬೇಕು. ಹಂಗೆ ಫುಲ್ ಹಾಕಿದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಆಗ್ತವೆ. ಸೊ ಆಮೇಲೆ ಇದು ಕೆಂಪು ಮೆಣಸಿನ್ಕಾಯಿ ಹಾಕ್ತೀವಲ್ಲ ರೀ, ಅದ್ರ ಜೊತೆ ಸ್ವಲ್ಪ ಗಾರ್ಲಿಕ್ ಕ್ಲಾವ್ಸ್ ಹಾಕ್ರಿ. ಸ್ವಲ್ಪ ನಿಂಗೆ ಎಷ್ಟು ಬೇಕೋ ಇಷ್ಟು ಹಾಕ್ರಿ, ಬಟ್ ಎಷ್ಟು ಗಾರ್ಲಿಕ್ ಜಾಸ್ತಿ ಇದ್ರೇ ಟೇಸ್ಟ್ ಚಲೋ ಇರ್ತದೆ. ಇದು ಹಾಕಿದ್ದಾದಮೇಲೆ ನಾನು ಇದನ್ನು ಬ್ಯಾಕ್ ಸೈಡ್ ಶಿಫ್ಟ್ ಮಾಡೀನಿ, ಯಾಕಂದರೆ ಇಲ್ಲಿ ರೊಟ್ಟಿ ಮಾಡ್ಲಿಕ್ಕೆ ಬಿಸಿನೀರು ಇಡಬೇಕು. ಆ್ಯಕ್ಚುಲಿ ಅಂದರೆ ಫ್ರೆಶ್ ಆಗಿದ್ರೆ ಜೋಳದ ರೊಟ್ಟಿ ಬಿಸಿನೀರೇನು ಬೇಕಾಗಿಲ್ಲ, ಬಟ್ ನಾನಿಲ್ಲಿ ಬೇಯಿಸಿ ಒಂದು ಆಲ್ಮೋಸ್ಟ್ ಒಂದು 20-25 ಡೇಸ್ ಆಯ್ತು ರೀ. ಅದಕ್ಕೆ ನಾನು ಬಿಸಿನೀರು ಹಾಕ್ತಾಯಿದ್ದೀನಿ ಜೋಳದ ರೊಟ್ಟಿಗೆ. ಆಮೇಲೆ ಇಲ್ಲಿ ಹುಣಸಿನಣ್ಣು ಬ್ಯಾಳೆಗೆ ನೆನೆಸ್ತೀನಿ ರೀ, ಪಪ್ಪು ಮಾಡ್ಲಿಕ್ಕೆ ನೆನೆಸ್ತೀನಿ. ಆಮೇಲೆ ಚಟ್ನಿ ಮಾಡ್ಲಿಕ್ಕೆ ನೆನೆಸಲ್ಲ, ಹಾಗೆ ಸ್ವಲ್ಪ ನಾರ್ಗಿರೆಲ್ಲ ತೆಗೆದುಬಿಟ್ಟು ಹಾಗೆ ಹಾಕ್ಬಿಡ್ತೀನಿ. ಟೊಮ್ಯಾಟೋಸ್ ಫ್ರೈ ಮಾಡ್ತೀವಲ್ಲ ಅದ್ರ ಜೊತೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ರೆ ಅದೇ ಸ್ವಲ್ಪ ಸಾಫ್ಟ್ ಆಗಿಬಿಡ್ತದೆ. ಸೊ ಇಲ್ಲಿ ನಮಗೆ ಜೋಳದ ಹಿಟ್ಟು ನಾವು 3 ಜನ ಇದ್ವಿ. ಸೊ ನಮ್ಮ 3 ಜನ ಎಷ್ಟು ಬೇಕೋ ಅಷ್ಟು ಜೋಳದ ಹಿಟ್ಟಿನ ಆಮೇಲೆ ಇಲ್ಲಿ ಜೋಳದ ಹಿಟ್ಟು ಸ್ವಲ್ಪ ನಾನು ಸಾಫ್ಟಾಗಿ ನಾದ್ತಾಯಿದ್ದೀನಿ ರೀ, ಬಿಕಾಸ್ ನಾನು ಕೈಯಲ್ಲಿ ಬಡಿತಾ ಇಲ್ಲ. ಸೊ ಇದು ಪ್ರೆಸ್ಸರಲ್ಲಿ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಬಡಿದ್ರೆ ಲೈಕ್ ಎಲ್ಲ ಕಡೆ ಹಿಟ್ಟು ಚೆಲ್ತದೆ, ಅದಕ್ಕೆ ಮತ್ತೆ ಅದು ಕ್ಲೀನ್ ಮಾಡಬೇಕಂದ್ರೆ ಅದು ಸ್ವಲ್ಪ ಜಾಸ್ತಿ ಕೆಲಸ ಆಗ್ತದೆ. ಅದಕ್ಕೆ ನಾನು ಪ್ರೆಸ್ಸರ್ ಯೂಸ್ ಮಾಡ್ಲತ್ತೀನಿ. ಪ್ರೆಸ್ಸರ್ಲಿಂದ ಚಲೋ ಬರ್ತವೆ ರೊಟ್ಟಿ, ಅಂದರೆ ಲೈಕ್ ಒಂದೇ ಪ್ರೆಸ್ ಮಾಡಿದ್ರೆ ಫುಲ್ ರೌಂಡ್ ಶೇಪ್ ಬರ್ತಾವೆ. ಆಮೇಲೆ ಇದೇನೆಂದರೆ ಸ್ವಲ್ಪ ಸಾಫ್ಟಾಗಿ ನಾದ್ಕೋಬೇಕು ಹಿಟ್ಟು. ಆಮೇಲೆ ಹಿಟ್ಟು ಸ್ವಲ್ಪ ಕಲರ್ ಡಾರ್ಕ್ ಇದೆ. ಇಲ್ಲಿ ಏನಂದರೆ ಲೈಕ್ ರಾಗಿ ಬೀಸ್ತಾರೆ ಬೆಂಗಳೂರಲ್ಲೇ ಜಾಸ್ತಿ. ಆ ರಾಗಿ ಬೀಸಿದಾದ್ಮೇಲೆ ಈ ಜೋಳ ಬೀಸಿದ್ರು, ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಆಯಿತು. ಸೊ ಕಲರ್ ಸ್ವಲ್ಪ ಡಾರ್ಕ್ ಅದೇ ಊರಿನ ತಂದ್ರೆ ಸ್ವಲ್ಪ ಅಂದರೆ ವೈಟ್ ಆಗಿರ್ತದೆ ಹಿಟ್ಟು, ಸ್ವಲ್ಪ ಚಲೋ ಬರ್ತವೆ ರೊಟ್ಟಿ. ಇನ್ನು
ಸೊ ಈ ರೀಸೆಂಟ್ಲಿ ಊರಿಗೆ ಹೋಗಲಿಲ್ಲ, ಸೊ ಅಲ್ಲಿಂದ ತರ್ಲಿಕ್ಕಾಗಲಿಲ್ಲ. ಇಲ್ಲೇ ಬ್ಯಾಂಗ್ಳೂರು ಅಲ್ಲಿ ಜೋಳ ತೊಗೊಂಡು ಅಲ್ಲಿ ಗಿರ್ನಿಗೆ ಕೊಟ್ಟಿದ್ವಿ ಬೀಸ್ಲಿಕ್ಕೆ. ಬ್ಯಾಕ್ ಟು ಬ್ಯಾಕ್ ಕೌಂಟರ್ ಟಾಪ್ನು ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ಬ್ಯಾಳಿನೂ ಕುದಿದ್ರೆ ಇದು ಸ್ವಲ್ಪ ಮಗಚ್ಬಿಟ್ಟು ಬ್ಯಾಳಿ ಸ್ವಲ್ಪ ಹುಣಸಿನ ಹಣ್ಣಿನ ರಸ ಹಾಕ್ರಿ. ರಸ ಹಾಕಿದ್ಮೇಲೆ ಉಪ್ಪು, ಖಾರ, ಧನಿಯಾ ಪೌಡರ್ ಇಲ್ಲೇ ಹಾಕ್ತಿದ್ದೇನೆ ರೀ. ನೀವು ಅಂದರೆ ಮೆಣಸಿನ್ಕಾಯಿ ಹಾಕೀವಿ ಅಂತಂದರೆ ಖಾರ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊರಿ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡೀನಿ ಬಿಕಾಸ್ ಇವತ್ತು ಪಲ್ಯ ಮಾಡಿರಲಿಲ್ಲ, ಸೊ ಅದಕ್ಕೆ ನಾನು ದಾಲ್ ಲೂಸ್ ಮಾಡಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ. ಆಮೇಲೆ ಬ್ಯಾಕ್ ಸೈಡ್ಗೆ ಒಂದು ಸೈಡ್ಗೆ ಒಗ್ಗರಣೆ ಹಾಕ್ಬೇಕಂತ ಹೇಳಿ ಇಟ್ಟಿನಿ, ಪ್ಯಾನ್ ಇಟ್ಟಿನಿ. ಅದಕ್ಕೆ ಆಯಿಲ್, ಸಾಸಿವೆ, ಜೀರಿಗೆ, ಆಮೇಲೆ ಹಿಂಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಬೇಕ್ರಿ. ಇದಕ್ಕೆ ಒಗ್ಗರಣೆ ಮಾಡಿದ್ಮೇಲೆ ಜಾಸ್ತಿ ಹೊತ್ತು ಬಾಯ್ಲ್ ಮಾಡೋದೇನು ಬೇಕಾಗಿಲ್ಲ ದಾಲ್. ಸೊ ಒಂದು 2 ಮಿನಿಟ್ಸ್ ಇಟ್ಟು ತೆಗೆದಾಕಿದ್ರೆ ಆಯ್ತು ರೀ. ಆ್ಯಕ್ಚುಲಿ ಇಲ್ಲಿ ಬ್ಯಾಳಿಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡೇನೆ. ಸೊ ಲಾಸ್ಟಿಗೆ ಸ್ವಲ್ಪ ಆಫ್ ಮಾಡೋ ಟೈಮಿಗೆ ಕೊತ್ತಂಬರಿ ಹಾಕಿ ನೀವು ಆಫ್ ಮಾಡಿಬಿಡ್ರಿ. ಜಾಸ್ತಿ ಏನು ಬಾಯ್ಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಮೀನ್ವೈಲಿ ಟೊಮ್ಯಾಟೋನು ಫ್ರೈ ಆಗಿಬಿಟ್ಟು ಇದು ಸ್ವಲ್ಪ ಆರಿಸ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡೇನೆ. ನಾನು ಆ್ಯಕ್ಚುಲಿ ಉಪ್ಪು ಹಾಕಿನಿ, ಉಪ್ಪು ಹಾಕೋದು ತೋರಿಸಲಿಲ್ಲ. ಆಮೇಲೆ ಇಲ್ಲಿ ಶೇಂಗದ ಪುಡಿ ಹಾಕ್ಕೊಂಡೇನೆ, ಹುರಿದು ಶೇಂಗದ ಹಿಂಡಿ ಮಾಡ್ಕೊಂಡಿಡ್ತೀನಿ. ಸೊ ಅದನ್ನೇ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಇದೇನಂದ್ರೆ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಬೇಕ್ರಿ. ಸೊ ಫುಲ್ ಸಾಫ್ಟಾಗಿ ಗ್ರೈಂಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಕೋರ್ಸಾಗಿರಬೇಕು. ಕೋರ್ಸಾಗಿದ್ರೇ ಚಲೋ ಇರ್ತದೆ. ಇಲ್ಲಿ ನೋಡಿರಿ ಕೋರ್ಸಾಗಿದೆ. ಕೋರ್ಸಿಗೆ ಗ್ರೈಂಡ್ ಮಾಡಿಕೊಂಡ್ರೆ ಚಲೋ, ಸ್ವಲ್ಪ ಟೇಸ್ಟ್ ವೈಸ್ನು ಚಲೋ ಇರ್ತದೆ. ಆಮೇಲೆ ಒಳ್ಳಗೆ ಕುಟ್ಟಿದಂಗೆ ಅನ್ನಿಸ್ತದೆ. ಆಮೇಲೆ ಇದಕ್ಕೆ ಒಂದು ಗ್ಲಾಸ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಸೇಮ್ ದಾಲಿಗೆ ಹೆಂಗೆ ಒಗ್ಗರಣೆ ಮಾಡಿದ್ವಿ ಸೇಮ್ ಅದೇ ರೀತಿ ಸಾಸಿವೆ, ಜೀರಿಗೆ, ಹಿಂಗೆ, ಕ್ರಶ್ ಗಾರ್ಲಿಕ್, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿನಿ. ಇಲ್ಲಿ ಗಾರ್ಲಿಕ್ ಸ್ವಲ್ಪ ಹಾಕಿನಿ. ಆಲ್ರೆಡಿ ಟೊಮೆಟೋಸ್ ಫ್ರೈ ಮಾಡೋ ಟೈಮಿಗೆ ಸ್ವಲ್ಪ ಹಾಕಿನಲ್ಲ, ಅದಕ್ಕೆ ಸ್ವಲ್ಪ ಹಾಕಿನಿ. ಇದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಚಟ್ನಿ ಸ್ವಲ್ಪ ಟೇಸ್ಟಿಯಾಗಿರ್ತದೆ. ಸ್ಪೈಸಿ ಇರಲಿಲ್ಲ ಅಂತಂದ್ರೆ ಅಷ್ಟು ಟೇಸ್ಟಿ ಅನಿಸಲ್ಲ. ಸೊ ಸ್ಪೈಸಿ ತಿನ್ನೋರೇ ಇದು ಈ ಚಟ್ನಿ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ನೀವು ಚಟ್ನಿಯಲ್ಲಿ ಹಣ್ಣಿನ ಮೆಣಸಿನ್ಕಾಯಿ ಪ್ಲೇಸ್ನಾಗ ಹಸಿ ಮೆಣಸಿನ್ಕಾಯಿನೂ ಹಾಕೋಬೋದು. ಸೊ ಅದೇ ಟೇಸ್ಟ್ನು ಚಲೋ ಇರ್ತದೆ. ಇಲ್ಲಿ ನಾನು ರೊಟ್ಟಿ ಮಾಡ್ಬೇಕಂತೇಳಿ ಎಲ್ಲ ಬಾಲ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ನೋಡ್ರಿ ಪ್ರೆಷರ್. 2 ಬಟರ್ ಶೀಟ್ಸ್ ಬರ್ತಾವೆ, ಬಟ್ ಅದು ಹಂಚ ಮೇಲೆ ಹಾಕಿದ್ರೂ ಸುಡಲ್ಲ, ಬಟ್ ಚಲೋ ಬರ್ತಾವೆ ರೊಟ್ಟಿ, ಮೆತ್ತಗೆ ಸಾಫ್ಟಾಗಿರ್ತಾವೆ. ಓನ್ಲಿ ದ ಥಿಂಗ್ ಇಸ್ ಕಲರ್ ಒಂದು ಚೇಂಜ್ ಬಂದದ್ರಿ, ಯಾಕಂದರೆ ಇದಕ್ಕೆ ರಾಗಿ ಹಿಟ್ಟು ಮಿಕ್ಸ್ ಆಗಿದಂಗೆ ಅನಿಸ್ತದೆ. ಅಂದರೆ ಆ್ಯಕ್ಚುಲಿ ಲೈಟಾಗಿ ಆಯಿಲ್ ಹಚ್ಬೇಕ್ರಿ, ಬಟ್ ನಾನು ಇದಕ್ಕೆ ಆಯಿಲ್ ಹಚ್ಚಿದ್ರೂ ಸ್ವಲ್ಪ ವಾಟರ್ ಹಚ್ಚಿದ್ರೆ ಸ್ವಲ್ಪ ಅಂದರೆ ಲೈಕ್ ಸಾಫ್ಟಾಗಿ ಬರ್ತಾವೆ ರೊಟ್ಟಿ. ಆಮೇಲೆ ಇವತ್ತು ಹೊರಗಿನ ಕ್ಲೈಮೇಟ್ ಫುಲ್ ಚಲೋ ಅದ ರೀ. ಅಂದರೆ ಲೈಕ್ ಡ್ರೆಸ್ಲಿಂಗ್ ಆಗ್ತಾ ಫುಲ್ ತಂಪಾಗಿ ಕ್ಲೈಮೇಟ್ ಸೂಪರ್ಬ್. ಅಂದರೆ ವೆದರ್ ಎಷ್ಟು ಚಲೋ ಅದ ಅಂತಂದ್ರೆ ವಾವ್. ನೀವು ರೊಟ್ಟಿ ಮಾಡೋದು ಆದಮೇಲೆ ಇನ್ನು ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಡಿಶ್ ಔಟ್ ಮಾಡಿ ಸಿಂಕಲ್ಲಿ ಹಾಕಿಬಿಟ್ಟು ಇನ್ನು ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಸೆಟ್ ಮಾಡಿ ಇನ್ನು ಮಗಳಿಗೆ ಇವರಿಗೆ ಊಟಕ್ಕೆ ಕರೆದೆ. 3 ಜನ ಕುಂತು ಇನ್ನು ಊಟ ಮಾಡಿದ್ದೆ. ಈ ಪಾತ್ರೆ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿದ್ಮೇಲೆ ಈವ್ನಿಂಗ್ ಟೈಮ್ ಪಾತ್ರೆ ತೊಳೆದಿದ್ದೆ. ಸೊ ಇಮಿಡಿಯೇಟ್ಲಿ ಅಂದರೂ ಆಗಲಿಲ್ಲ, ಫುಲ್ ಟಯರ್ಡ್ ಆಗೋಗಿದ್ದೆ. ಸೊ ಏನೇನು ಮಾಡಿನಂತ ತೋರಿಸಿನಿ. ಎಲ್ಲ ಉಪ್ಪಿನಕಾಯಿ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಸೆಟ್ ಮಾಡಿದ್ವಿ. ನಮ್ಮ 3 ಜನ ಕುಂತು ಊಟ ಮಾಡ್ತಿದ್ದೀವಿ ರೀ. ಊಟ ಮಾಡಿದ್ದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ದಾದ್ಮೇಲೆ ಇನ್ನೆಲ್ಲ ಸಿಂಕಲ್ಲಿ ವೆಸಲ್ಸ್ ಎಲ್ಲ ಕ್ಲೀನ್ ಮಾಡೀನಿ. ಆ್ಯಕ್ಚುಲಿ ಡಿಶ್ ವಾಷರ್ ಅದ, ಬಟ್ ಸ್ವಲ್ಪ ಬಾಂಡೆ ಅಂತೇಳಿ ನಾನೇ ಕ್ಲೀನ್ ಮಾಡಿಬಿಟ್ಟೇನೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ.
in the next video. Bye bye.